ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಸಾದಾ ಬ್ಲೌಸ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಳತೆ ತೊಗೊಂಡು ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ವಿಶೇಷವಾಗಿ ಬಿಗಿನರ್ಸ್ಗಾಗಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನೋಡಿ ಇಲ್ಲಿ ಎದೆಯ ಸುತ್ತಳತೆ ಬಂದು ಫ್ರೆಂಡ್ಸ್ ಇವತ್ತು 10.5 ಇಂಚ ಇದೆ ಫ್ರೆಂಡ್ಸ್. ಅಂದರೆ ಎದೆ ಸುತ್ತಳತೆ ಈಗ 36 ಇತ್ತು ಫ್ರೆಂಡ್ಸ್. ಇಲ್ಲಿ ಲೆಂತ್ಗೆ ಫ್ರೆಂಡ್ಸ್ 12.5 ಇಂಚ್ ಇದೆ. ಇದು ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಅಳತೆನ. ಇವಾಗ ಇದು 2 ಬ್ಲೌಸ್ ಇದೆ ಫ್ರೆಂಡ್ಸ್, ಹಾಗಾಗಿ ನಾನು ಎರಡನ್ನೂ ಸೇರಿಸಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎದೆಯಲ್ಲಿ ಮಡಚಿ ಈ ಥರ ಬಟ್ಟೆನ ಮಡಚ್ಕೊಂಡು ಫ್ರೆಂಡ್ಸ್ ಎದೆಯ ಸುತ್ತಳತೆ 10.5 ಇಂಚ್ ಇಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಲೆಂತ್ಗೆ ಇದು 12.5 ಇಂಚ್ ಇದೆ ಫ್ರೆಂಡ್ಸ್. ಹಾಗಾಗಿ ನಾನು ಅರ್ಧ ಇಂಚಿನ ಹೊಲಿಗೆಯಲ್ಲಿ ಹೋಗುತ್ತಲ್ಲ, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರೆಂಡ್ಸ್. 13 ಇಂಚನ ಲೆಂತ್ಗೆ ತೊಗೊಂಡಿದ್ದೀವಿ. ಇಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಅಂದರೆ ಹಿಂಭಾಗ ಮತ್ತು ಮುಂಭಾಗ ಎರಡು ಒಮ್ಮೆ ಕಟ್ ಮಾಡಲು ಬರುತ್ತೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೀಟಾಗಿ ಮಡಚ್ಕೊಂಡಿದ್ದೀವಲ್ವ, ಇಲ್ಲಿ ಕೊಳನ್ನು 2 ಇಂಚ್ ತೊಗೊಳ್ಬೇಕು ಫ್ರೆಂಡ್ಸ್. 2.5 ಇಂಚ್ ತೊಗೊಂಡ್ರೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ 2 ಇಂಚನ್ನ ತೊಗೋತಾ ಇದ್ದೀನಿ. ಲೆಂತ್ ಬಂದು 6 ಇಂಚ್ ಲೆಂತ್ ಫ್ರೆಂಡ್ಸ್. ಇಲ್ಲಿ ಶೋಲ್ಡರ್ ನೋಡಿ ಫ್ರೆಂಡ್ಸ್ 3 ಇಂಚ್ ತೊಗೋತಾ ಇದ್ದೀನಿ. ಬಗಲದ ಲೆಂತ್ ಫ್ರೆಂಡ್ಸ್ 5.5 ಅಥವಾ 5 ಇಂಚನ್ನ ತೊಗೊಳ್ಬೋದು. ಹೊಲಿಯೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀಟಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಬ್ಲೌಸ್ ಬಗಲಲ್ಲಿ ಮುದ್ದೆ ಆಗೋದಿಲ್ಲ, ಹಾಗೂ ಶೋಲ್ಡರ್ ಇಳಿಯೋ ಚಾನ್ಸಸ್ ಇರೋದಿಲ್ಲ. ನೋಡಿ ಇಲ್ಲಿ 2.5 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಕೆಳಗಡೆ ಬಟ್ಟೆ ಕಾಣ್ತಾ ಇದೆಯಲ್ಲ, ಆ ಬಟ್ಟೆಯಿಂದ ಮೇಲ್ಭಾಗಕ್ಕೆ 2.5 ಇಂಚ್ ಕೊರಳಿನ ಸೈಡ್ ಫ್ರೆಂಡ್ಸ್. ಹಾಗೆ ಲೆಫ್ಟ್ ಸೈಡ್ ಬಂದು ಫ್ರೆಂಡ್ಸ್ ಬಗಲಿನ ಸೈಡ್ 2 ಇಂಚ್ ಮೇಲೆ ಫ್ರೆಂಡ್ಸ್. ಹಾಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಫ್ರೆಂಡ್ಸ್ ಕೆಳಗಡೆ ಒಂದು. ಇವಾಗ ನೋಡಿ ಫ್ರೆಂಡ್ಸ್, ಕ್ರಾಸ್ ಪಟ್ಟಿ ಈ ಥರ ಮಾರ್ಕ್ ಹಾಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದರ ಮೇಲೆ ಈ ಥರ ನೋಡಿ ಮಾಡ್ಕೊಂಡ್ಬಿಟ್ರೆ ಬಗಲ ನೋಡಿ ಫ್ರೆಂಡ್ಸ್. ಈಗ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಹಿಂಭಾಗ ಮಾರ್ಕನ್ನ ಮಾಡ್ತಾ ಇದ್ದೀನಿ ನೋಡಿ. ಇದು ಮುಂಭಾಗದ್ದು ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಬೇಕಾದ್ರೆ ನೋಡಿ ಕಟ್ ಮಾಡ್ಕೊಳ್ಬೇಕು. ಇದು 2 ಪದ ಬಿಟ್ಟು ಕಟ್ ಮಾಡೋದಾಗತ್ತೆ, ಹಾಗಾಗಿ ನೋಡಿ ಕಟ್ ಮಾಡಬೇಕು. ಕೊರಳನ್ನು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡ್ರಿ. ಇದು ಸ್ಪೆಷಲ್ಲಾಗಿ ಬಿಗಿನರ್ಸ್ಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ಅಳತೆ ತೊಗೊಂಡು ತೋರಿಸಿದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಕ್ರಾಸ್ ಪಟ್ಟಿ ಅಥವಾ ಬ್ರಷರ್ ಪಟ್ಟಿ. ಇವಾಗ ಫಸ್ಟ್ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಬಗಲನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಬಗಲನ್ನು ಮುಂಚೆ 4 ಪದರನ ಕಟ್ ಮಾಡ್ಕೊಳ್ಬೇಕು ನೋಡಿರಿ. ಇದು ನಾನು 4 ಪದರನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ನೀಟಾಗಿ. ಇವಾಗ ಕಟ್ ಆಯ್ತಲ್ಲ ಫ್ರೆಂಡ್ಸ್. ಇನ್ನು ಹಿಂಭಾಗ ಮತ್ತು ಮುಂಭಾಗ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಮುಂಭಾಗನ ನೋಡಿ 2 ಪದರನ ಕೆಳಗಡೆ ಬಿಟ್ಕೊಂಡು 2 ಪದರನ ಮಾತ್ರ ಮುಂಭಾಗನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದ್ದೀನಿ ನಿಮಗೆ ಶೇಪು. ಇವಾಗ
ಮುಂಭಾಗನ 2 ಪದರನೂ ಮಾತ್ರ ಕಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲಿ 2 ಪದರನ ಕಟ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಇವಾಗ ಕೊರಳು ಮತ್ತು ಬಗಲ್ ಕಟ್ ಆಯ್ತಲ್ವ. ಇದು ಮೇಲ್ಗಡೆ 2 ಪದರನ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್, ಕ್ರಾಸ್ ಪಟ್ಟಿನ. ನೋಡಿರಿ, ಇಲ್ಲಿ ಗೊತ್ತಾಗತ್ತೆ ನಿಮಗೆ ನಾವು 2 ಪದರ ಹೇಗೆ ಕಟ್ ಮಾಡ್ಕೊಂಡಿದ್ದೀವಿ ಅಂತ. ಬ್ರೆಸರ್ ಪಟ್ಟಿನ ಈ ಥರ ಕಟ್ ಮಾಡಿಕೊಂಡೆ. ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊಳ್ಳೋಣ್ರಿ. ಹಾಗೇನು ಹೊಲಿಗೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ನೋಡಿ, ಇಲ್ಲಿ ಗುಂಡಿ ಪಟ್ಟಿ ಮತ್ತು ಕಾಜಿ ಪಟ್ಟಿ ಹಚ್ಚಲ್ಲಿನೂ ಕಟ್ ಮಾಡ್ಕೊಳ್ರಿ. ನೋಡಿರಿ, ಇವಾಗ ಹಿಂಭಾಗನ ನೋಡಿರಿ, ಹಿಂಭಾಗದ ಅಳತೆನ ತಗೊಂಡು ಹೇಗೆ ಕಟ್ ಮಾಡೋದಂತಹ ಅವ್ರ ಡೀಪ್ ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್ಸ್. ಅವ್ರ ಡೀಪ್ ನೋಡಿ ಫ್ರೆಂಡ್ಸ್ 4 ಇಂಚ್ ಇದೆ. ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್, ಹೊಲಿಗೆಯಲ್ಲಿ ಹೋಗೋಕ್ಕೆ. 4.5 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು 2 ಇಂಚ್ ಕೊಳ್ಳನ ತೊಗೊಳ್ರಿ. ಒಬ್ಬರು ಮೇಲ್ಗಡೆನೂ ಅಳತೆ ಮಾಡ್ಕೋತಾರೆ ಫ್ರೆಂಡ್ಸ್. ನಾನಿಲ್ಲಿ ಡೀಪ್ನ ಹಿಂದೆ ಕೊಳ್ಳ ಹತ್ರ ಮಾಡ್ಕೋತೀನಿ. ಅವರು ಮೇಲಿಂದನೂ ಮಾಡ್ತಾರೆ ಫ್ರೆಂಡ್ಸ್, ಆ ಥರನೂ ನೀವು ಮಾಡ್ಬೋದು. ನೋಡಿ, ಇಲ್ಲಿ ಚೌಕ್ ಕೊಳ್ಳನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿರಿ, ಕಟ್ ಆಯಿತು ಚೌಕ್ಗಳು. ಇದು ಮತ್ತು ಗುಂಡಿ ಪಟ್ಟಿ ಕಾಜ್ ಪಟ್ಟಿಗೆ ಈ ಬಟ್ಟೆ ಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿರಿ ಫ್ರೆಂಡ್ಸ್, ತೋಳನ್ನು ನೋಡ್ಕೊಂಡು ಬರೋಣ ಬನ್ನಿರಿ. ತೋಳನ್ನು ಒಮ್ಮೆ ಮಡಚಿ ಮತ್ತೆ ಒಮ್ಮೆ ಮಡಚ್ಕೊಳ್ಳೋಣ್ರಿ ಫ್ರೆಂಡ್ಸ್. ಈ ಸೈಡ್ ತೋಳು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಓಪನ್ ಇರುತ್ತಲ್ವ ಆ ಕಡೆ ಹಾಕೋಬಾರ್ದು, ಇನ್ನೊಂದು ಸೈಡ್ ಹಾಕ್ಕೋಬೇಕು. ತೋಳು ನೋಡಿ ಫ್ರೆಂಡ್ಸ್, ತೋಳಿಗೆ ಅವ್ರದ್ದು 5 ಇಂಚ್ ಇದೆ ಫ್ರೆಂಡ್ಸ್. ನಾನು 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 7 ಇಂಚ್. ಆಮೇಲೆ ಈ ಸೈಡ್ ಫ್ರೆಂಡ್ಸ್, ಈಗ ಅಲ್ಲಿ ಆಚೆ ಕಡೆ ಸೈಡ್ 7 ಇಂಚ್ ಇಟ್ಕೊಂಡ್ರೆ ಫ್ರೆಂಡ್ಸ್, ಈಚೆ ಕಡೆ ಸೈಡ್ 2.5 ಇಂಚ್ ಕಡಿಮೆ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಅಲ್ಲಿ 7 ಇಂಚ್ ಆದರೆ ಫ್ರೆಂಡ್ಸ್, ಇಲ್ಲಿ 4.5 ಇಂಚನ್ನ ಇಟ್ಕೊಳ್ಬೇಕು. ಅಂದರೆ ಚೆನ್ನಾಗಿ ಸೇಫ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ 2.5 ಇಂಚ್ ಡಿಫ್ರೆನ್ಸ್ ಇರಬೇಕು ನೋಡಿ. ಇಲ್ಲಿ 2 ಪದರನ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಿಂಭಾಗನ 4 ಪದರನ ಕಟ್ ಮಾಡ್ಕೋಬೇಕು, ಮುಂಭಾಗನ 2 ಪದರನ ನೋಡಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ತೋಳು ಓಪನ್ ಆಯಿತು ನೋಡಿ. ಇವಾಗ ನೋಡಿ ನಮ್ಮ ತೋಳಿನ ಸೇಪ್ ನೋಡಿ. ಈ ಉಳಿದ ಬಟ್ಟೆಯಲ್ಲಿ ಕ್ರಾಸ್ ಪಟ್ಟಿಗೆ 4 ಬೇಕಾಗತ್ತಲ್ವ, ಹಾಗಾಗಿ ಉಳಿದ ಬಟ್ಟೆಯಲ್ಲಿ ಇನ್ನೂ 2 ಕ್ರಾಸ್ ಪಟ್ಟಿನ ತಗೊಳ್ತಾ ಇದ್ದೀವಿ ನೋಡಿರಿ. ರೈಟ್ ಸೈಡ್ 2, ಲೆಫ್ಟ್ ಸೈಡ್ 2 ಕ್ರಾಸ್ ಪಟ್ಟಿ ಬೇಕಲ್ವ, ಹಾಗಾಗಿ ನೋಡಿರಿ. ಇವಾಗ ಫೈನಲ್ ಆಗಿ ಫ್ರೆಂಡ್ಸ್, ಗೋಟ್ ಕಟ್ಟಬೇಕಾದ್ರೆ ಕ್ರಾಸ್ ಮೇಲೆ ಗೋಟಿಗೆ ಬಟ್ಟೆನ ತಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಈ ಥರ ನೀವು ಟೇಪ್ ಇಟ್ಕೊಂಡು 1 ಇಂಚ್ಗೆ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೋದು ನೋಡಿರಿ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ರಿ ಫ್ರೆಂಡ್ಸ್. ನೋಡಿರಿ, 1 ಇಂಚಿಗೆ ಈ ಥರ ಕಟ್ ಮಾಡಿಕೊಂಡ್ರೆ ಕ್ರಾಸ್ ಮೇಲೆ ಗೋಟ್ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು.
ನಾನಿಲ್ಲಿ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 3ರಿಂದ 4 ಈ ಥರ ಪೀಸಸ್ ಮಾಡಿಕೊಂಡ್ರೆ ಬ್ಲೌಸ್ಗೆ ಸಾಲತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಬ್ಲೌಸ್ ಕಟ್ಟಿಂಗ ಮುಗೀತು ಫ್ರೆಂಡ್ಸ್. ಈ ಸ್ಟಿಚಿಂಗನ್ನು ನಾಳೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.